ಪುಸ್ತಕವಾಗಿದೆ. ಈ ಮಾತಿನ ಅರ್ಥವನ್ನು ನಾವು ವಿದ್ಯಾರ್ಥಿಗಳು ತಿಳಿದಾಗ ಸ್ಮಾರಕ ಸಂರಕ್ಷಣೆಯ ನಿಜವಾದ ಅರ್ಥ ಅಥವಾ ಮೌಲ್ಯವನ್ನು ಅರಿತುಕೊಳ್ಳುತ್ತೇವೆ. ಭಾರತ ದೇಶವು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ವೈವಿಧ್ಯಮಯ ಸಂಸ್ಕೃತಿಗಳ ತಾಯ್ನಾಡು. ಹಂಪಿ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಬಾಗಲಕೋಟೆ, ಮೈಸೂರು ಅರಮನೆ, ಗೋಲ್ ಗುಂಬಜ್ ಇವು ಕೇವಲ ಕಟ್ಟಡಗಳಲ್ಲ, ಇವು ನಮ್ಮ ಹಿಂದಿನ ಪೀಳಿಗೆಯ ಪ್ರತಿಭೆ, ಕಲೆ, ಜ್ಞಾನದ ವೈಭವದ ಜೀವಂತ ಸಾಕ್ಷಿಗಳು ಅಂತ ಕೂಡ ಹೇಳ್ಬೋದು. ಈ ಸ್ಮಾರಕಗಳ ಸಂರಕ್ಷಣೆ ಬರೀ ಸರ್ಕಾರದಷ್ಟೇ ಕೆಲಸ ಅಲ್ಲ, ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ದೊಡ್ಡ ಪಾತ್ರ ಅಂತ ಕೂಡ ಹೇಳಬಹುದು. ಸ್ಮಾರಕಗಳ ಮಹತ್ವ ಏನು ಅಂತ ನೋಡುವುದಾದರೆ ಸ್ಮಾರಕಗಳು ರಾಷ್ಟ್ರದ ಆತ್ಮ ಅಂತ ಕೂಡ ಹೇಳಬಹುದು. ಅವು ನಮ್ಮ ಇತಿಹಾಸವನ್ನು ಉಳಿಸ್ತವೆ ಹಾಗೂ ನಮ್ಮ ಸಂಸ್ಕೃತಿಯನ್ನು ಬಲಪಡಿಸುವ ಒಂದು ಶಕ್ತಿಯ ಪ್ರತೀಕವಾಗಿದೆ. ಒಂದು ಸ್ಮಾರಕ ಉಳಿದರೆ ಒಂದು ಪೀಳಿಗೆ ಉಳಿದಂತೆ. ಹಾಗಾದರೆ ಈ ಸ್ಮಾರಕ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಏನು ಅಂತ ಮೊಟ್ಟ ಮೊದಲನೆಯದಾಗಿ ನೋಡುವುದಾದರೆ ಅರಿವು ಮೂಡಿಸುವುದು. ವಿದ್ಯಾರ್ಥಿಗಳು ತಮ್ಮ ಮನೆ ಮಂದಿ, ನೆಂಟರು, ಸಮಾಜದಲ್ಲಿ ತಮ್ಮ ಸ್ನೇಹಿತರಿಗೆ ಸ್ಮಾರಕ ಸಂರಕ್ಷಣೆಯ ಬಗ್ಗೆ ಅರಿವನ್ನು ಮೂಡಿಸಬೇಕು. ಅಷ್ಟೇ ಅಲ್ಲ, ಸಾಮೂಹಿಕ ಮಾಧ್ಯಮಗಳಲ್ಲಿ ಉತ್ತಮ ಪೋಸ್ಟ್ಗಳು, ಶಾರ್ಟ್ ವಿಡಿಯೋಗಳು ಹಾಗೂ ಪ್ರಬಂಧಗಳನ್ನು ರಚಿಸಿರುವುದನ್ನು ಹರಡಿಸುವುದರ ಮೂಲಕ ನಮ್ಮ ಸ್ಮಾರಕಗಳ ಸಂರಕ್ಷಣೆಯ ಮೊದಲ ಹೆಜ್ಜೆ ಅಂತ ಕೂಡ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಂತರ ನೋಡುವುದಾದರೆ ಸ್ವಚ್ಛತಾ ಕಾರ್ಯಗಳಲ್ಲಿ ಭಾಗವಹಿಸುವಿಕೆ. ಸ್ಮಾರಕಗಳಲ್ಲಿ ಹೊಳೆಯಾಗಿರುವ ಕಸವು ಆ ಸ್ಮಾರಕವನ್ನು ನಾಶಪಡಿಸ್ತಾ ಇದೆ. ಆಗೋಸ್ಕರ ಸ್ವಚ್ಛ ಭಾರತ್ ಅಭಿಯಾನದಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಸ್ವಯಂ ಸೇವಕರಾಗಿ ಆ ಸ್ಮಾರಕಗಳ ಸ್ವಚ್ಛಗೊಳಿಸುವಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯು ಕೂಡ ಭಾಗವಹಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ. ನಂತರ ನೋಡುವುದಾದರೆ ಅವನ್ನು ಹಾಳು ಮಾಡದಂತೆ ಜಾಗೃತಿ ಮೂಡಿಸುವುದು. ಸ್ಮಾರಕಗಳ ಮೇಲೆ ಕಲ್ಲೆಸೆಯುವುದು, ಹೆಸರು ಬರೆಯುವುದು, ಕೆತ್ತನೆ ಮಾಡುವುದು, ಇವು ಸ್ಮಾರಕಗಳ ದೊಡ್ಡ ಶತ್ರುಗಳಾಗಿವೆ ಅಂತ ಕೂಡ ಹೇಳಬಹುದು. ಆಗೋಸ್ಕರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಅವರು ಮಾಡುವುದು ತಪ್ಪು ಎಂದು ತಿಳಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು. ಆ ಪರಿಸ್ಥಿತಿ ಈಗ ಉಂಟಾಗಿದೆ ಅಂತ ಕೂಡ ಹೇಳಬಹುದು. ನಂತರ ನೋಡುವುದಾದರೆ ಇತಿಹಾಸ ಅಧ್ಯಯನ. ಯಾವುದೇ ಒಂದು ಸ್ಮಾರಕದ ಬಗ್ಗೆ ನಾವು ಇತಿಹಾಸವನ್ನು ಓದಿದಾಗ ಅಥವಾ ನೋಡಿದಾಗ ಆ ಸ್ಮಾರಕದ ಇತಿಹಾಸದ ಮೌಲ್ಯವನ್ನು ಅರಿತುಕೊಳ್ಳುತ್ತೇವೆ. ಅಷ್ಟೇ ಅಲ್ಲ, ಅದರ ಬಗ್ಗೆ ಎಲ್ಲರಿಗೂ ಜನಜಾಗೃತಿಯನ್ನು ಮೂಡಿಸುವುದು ಬಹಳ ಅವಶ್ಯಕವಾಗಿದೆ ಅಂತ ಕೂಡ ಹೇಳ್ಬೋದು. ನಂತರ ನೋಡುವುದಾದರೆ ಶಿಕ್ಷಣ ಸಂಸ್ಥೆಗಳ ಮೂಲಕ ಯಾವ ತರ ಅಂತಂದ್ರೆ ಪ್ರವಾಸ ಅಧ್ಯಯನ, ಹೆರಿಟೇಜ್ ಕ್ಲಬ್ಗಳನ್ನು ರಚಿಸುವುದು ಮುಂತಾದ ಸ್ಪರ್ಧೆಗಳನ್ನು ರಚಿಸುವುದರ ಮೂಲಕ ಈ ಸ್ಮಾರಕ ಸಂರಕ್ಷಣೆಯ ಬಗ್ಗೆ ಜನಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ. ಕಾನೂನು ಪಾಲನೆ. ನಮ್ಮ ಭಾರತ ಸರ್ಕಾರವು ಸ್ಮಾರಕ ಸಂರಕ್ಷಣೆಯ ಬಗ್ಗೆ ಹಲವಾರು ಕಾನೂನುಗಳನ್ನು ಮಾಡಿಬಿಟ್ಟಿದೆ. ಆದರೆ ವಿದ್ಯಾರ್ಥಿಗಳು ಅದನ್ನು ಪಾಲನೆ ಮಾಡ್ತಿದೀವಾ? ಇಲ್ಲ. ಆಗೋಸ್ಕರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಆ ಕಾನೂನನ್ನು ಪಾಲಿಸಬೇಕು ಹಾಗೂ ಇತರರಿಗೂ ಆ ಕಾನೂನನ್ನು ಪಾಲಿಸುವಂತೆ ಮಾಡಬೇಕು. ಇದು ಆ ಸಾಮರ್ಥ್ಯವನ್ನು ಪ್ರತಿಯೊಂದು ವಿದ್ಯಾರ್ಥಿಯು ಬೆಳೆಸಿಕೊಳ್ಳಬೇಕು. ನಂತರ ನೋಡುವುದಾದರೆ ತಂತ್ರಜ್ಞಾನ ಬಳಕೆ. ಇಂದಿನ ವಿದ್ಯಾರ್ಥಿಗಳು ಡಿಜಿಟಲ್ ಯುಗದವರು. ಬರೀ ವಿದ್ಯಾರ್ಥಿಗಳಷ್ಟೇ ಏಕೆ, ಇಲ್ಲೇ ನೋಡಬಹುದು ಯುವ ಜನಾಂಗದವರು, ಯುವ ಪೀಳಿಗೆಯವರು, ಯುವಕರು, ಯುವತಿಯರು ಪ್ರತಿದಿನ ಜಂಗಮವಾಣಿಯನ್ನು ಸ್ಕ್ರೋಲ್ ಮಾಡೋದ್ರಲ್ಲೇ ತಮ್ಮ ಕಾಲಹರಣ ಮಾಡ್ತಾ ಇದ್ದಾರೆ. ನಾವು ಅವರ ದಾರಿಯಲ್ಲೇನೋ ಹೋಗೋಣ. ಡಿಜಿಟಲ್ ಸಂಗ್ರಹ, ಡಿಜಿಟಲ್ ಡಾಕ್ಯುಮೆಂಟರಿ ಹಾಗೂ ಫೋಟೋಗ್ರಫಿಗಳ ಮುಖಾಂತರವಾಗಿ ನಮ್ಮ ಸ್ಮಾರಕ ಸಂರಕ್ಷಣೆಯ ಅರಿವನ್ನು ಮೂಡಿಸಬೇಕು, ಅದರ ಛಾಪನ್ನು ಮೂಡಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದಾರೆ. ನಂತರ ಭವಿಷ್ಯದಲ್ಲಿ ಏನೇ ಒಂದು ಮನುಷ್ಯ ಯಾವುದೇ ಲಾಭ ಇಲ್ಲಾರ್ದೆ ಏನೋ ಕೆಲಸ ಮಾಡಲ್ಲ. ಈ ಸ್ಮಾರಕ ಸಂರಕ್ಷಣೆ ಮಾಡೋದ್ರಿಂದ ಭವಿಷ್ಯದಲ್ಲಿ ಪ್ರತಿಯೊಂದು ಕನ್ನಡಿಗರ ಸಾಮರ್ಥ್ಯ ಏನೆಂಬುದನ್ನು ಅರಿತುಕೊಳ್ಳುತ್ತದೆ ಹಾಗೂ ಇತಿಹಾಸ ಅಧ್ಯಯನ ಮಾಡುವುದರಿಂದ ಇತಿಹಾಸವನ್ನು ಅರಿತ ವಿದ್ಯಾರ್ಥಿ ಮುಂದೆ ಒಂದು ಉತ್ತಮ ನಾಗರಿಕನಾಗುತ್ತಾನೆ ಅಂತ ಈ ಮೂಲಕ ಹೇಳ್ತೇನೆ. ಸಂಸ್ಕೃತದಲ್ಲಿ ಒಂದು ಕಿರು ಶ್ಲೋಕವಿದೆ, ಸ್ಮಾರಕಮ ರಕ್ಷಮಃ ಅಂತ. ಅಂದ್ರೆ ಸ್ಮಾರಕವನ್ನ ಕಾಪಾಡೋಣ. ಈ ಸ್ಮಾರಕವು ಬರೀ ಕೇವಲ ಕಲ್ಲುಗಳ ಹೋರಾಟ ಅಷ್ಟೇ ಆಗಬಾರದು. ಇದು ನಮ್ಮ ಹಿಂದಿನ ಸಂಸ್ಕೃತಿಯ ಒಂದು ಕಲೆ, ಪ್ರತಿಭೆ, ಜ್ಞಾನದ, ನಮ್ಮ ರಾಷ್ಟ್ರದ ಆತ್ಮವನ್ನು ಉಳಿಸುವ ಹೋರಾಟವಾಗಬೇಕು. ವಿದ್ಯಾರ್ಥಿಗಳಾದ ನಾವುಗಳು ಯಾವುದೇ ಒಂದು ಚಿಕ್ಕ ಹೆಜ್ಜೆಯನ್ನು ತಗೊಳ್ತಾ ಇದ್ದೀವಿ ಅಂತ ಅಂದ್ರೆ ಅದು ಒಂದು ರಾಷ್ಟ್ರ ಆತ್ಮವನ್ನು ಉಳಿಸುವ ಕೆಲಸ, ಒಂದು ಸಂಸ್ಕೃತಿಯನ್ನು ಬಲಪಡಿಸುವ ಶಕ್ತಿಯನ್ನು ಉಳಿಸುವ ಕೆಲಸ. ಈ ಇತಿಹಾಸದ ಸ್ಮಾರಕಗಳನ್ನ ಬದುಕಿಡುವ ಉಸಿರು ಅಂತ ಕೂಡ ಹೇಳ್ಬೋದು. ಕೊನೆಯದಾಗಿ ಸ್ಮಾರಕಗಳ ಸಂರಕ್ಷಣೆಯೇ